ಕಿಡ್ನಾಪ್ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಇದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಹಾಗಾದ್ರೆ ಜೈಲ ಅಥವಾ ಬೇಲ್ ಸಿಗುತ್ತಾ? ನಿರ್ಧಾರ ಆಗುತ್ತೆ ಇವತ್ತು. ಜೈಲೇ ಫಿಕ್ಸಾ ಅಥವಾ ಬೇಲ್ ಸಿಗುವಂತ ಸಾಧ್ಯತೆಗಳು ಇದೆಯಾ? ಜಾಮೀನು ಸಿಕ್ಕರೆ ರಿಲೀಫ್, ಇಲ್ಲ ಅಂತಂದ್ರೆ ಪಕ್ಕ 7 ದಿನ ಜೈಲು ವಾಸ ಫಿಕ್ಸ್. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆ. ರೇವಣ್ಣ ಪರ ವಾದವನ್ನ ನಡೆಸಲಿದ್ದಾರೆ ಹಿರಿಯ ವಕೀಲ ಸಿ.ವಿ. ನಾಗೇಶ್. ನಿನ್ನೆ ಜಾಮೀನು ಅರ್ಜಿ ವಿಚಾರಣೆಯನ್ನ ನಡೆಸಿತ್ತು ನ್ಯಾಯಾಲಯ. ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ನೋಟಿಸ್ ಕೂಡ ನೀಡಲಾಗಿತ್ತು. ಎಸ್ಐಟಿ ಎಸ್ಪಿಬಿಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಹಾಗಾಗಿ ಇವತ್ತು ಆ ಬೇಲ್ ಭವಿಷ್ಯ ನಿರ್ಧಾರ ಆಗತ್ತೆ. ರೇವಣ್ಣ ಪರ ವಕೀಲರಾದಂತಹ ಸಿ.ವಿ. ನಾಗೇಶ್ ವಾದವನ್ನ ಮಂಡಿಸಲಿದ್ದಾರೆ. ಜಾಮೀನು ಸಿಕ್ಕರೆ ರಿಲೀಫ್, ಇಲ್ಲ ಅಂತಂದ್ರೆ 7 ದಿನಗಳ ಕಾಲ ಜೈಲು ವಾಸ ಫಿಕ್ಸ್. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ಪ್ರತಿನಿಧಿ ಶಶಿಧರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಶಿ, 7 ದಿನ ಜೈಲೇ ಫಿಕ್ಸ್ ಆಗುತ್ತಾ? ಜಾಮೀನಿನ ಭವಿಷ್ಯ ಏನು ಇವತ್ತು ನಿರ್ಧಾರ ಆಗುತ್ತೆ? ಏನೆಲ್ಲ ಇನ್ಸೈಡ್ ರಿಪೋರ್ಟ್ಸ್ ಸದ್ಯಕ್ಕೆ ಸಿಗ್ತಾ ಇದೆ? 12:45 ಶಾಸಕ ರೇವಣ್ಣ ಅವರ ಬೇಲ್ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು ಕೂಡ ಆ ವಿಚಾರಣೆಗೆ ಬರಲಿದೆ. ಆ ವಿಚಾರಣೆ ಬಂದ ತಕ್ಷಣ ನಿನ್ನೆ ಕೂಡ ಒಂದಷ್ಟು ವಾದ ವಿವಾದ ಕೂಡ ನಡೆದಿತ್ತು. ಏನಂತಂದರೆ ಶಾಸಕ ರೇವಣ್ಣ ಅವರು ಆ ರಾಜಕೀಯದಲ್ಲಿ ಪ್ರಭಾವಿಗಳಾಗಿರೋದ್ರಿಂದ ಸಾಕ್ಷಿಗಳನ್ನು ನಾಶಪಡಿಸ್ತಾರೆ, ಹಾಗಾಗಿ ಯಾವುದೇ ಕಾರಣಕ್ಕೂ ಇವ್ರಿಗೆ ಬೇಲ್ ಕೊಡಬಾರ್ದು ಅಂತೇಳ್ಬಿಟ್ಟು SIT ಪರ ವಕೀಲರು ವಾದವನ್ನು ಕೂಡ ಮಂಡನೆ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಶಾಸಕ ರೇವಣ್ಣ ಪರ ವಕೀಲರು ಕೂಡ ಈ ಒಂದು ಏನು ಕಿಡ್ನಾಪ್ ಕೇಸ್ನಲ್ಲಿ ಎಲ್ಲೂ ಕೂಡ ಸಂತ್ರಸ್ತೆಗೆ ಹಲ್ಲೆ ಕೂಡ ಮಾಡಿಲ್ಲ, ಡಿಮ್ಯಾಂಡ್ ಕೂಡ ಮಾಡಿಲ್ಲ, ಹಣದ ಆಮಿಷ ಕೂಡ ಹೊಂದಿಲ್ಲ. ಹೀಗಾಗಿ ರೇವಣ್ಣನವ್ರನ್ನ ವಶಕ್ಕೆ ಪಡೆಯುವಂಥ ಅವಶ್ಯಕತೆಯೇ ಇಲ್ಲ, ಅವರಿಗೆ ಬೇಲ್ ಕೊಡಬಹುದು ಅಂತೇಳ್ಬಿಟ್ಟು ಶಾಸಕ ರೇವಣ್ಣ ಪರ ವಕೀಲರು ಕೂಡ ವಾದವನ್ನು ಕೂಡ ಮಂಡಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಇಂದಿನ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರತಿಗಳನ್ನು ಕೂಡ ಉಲ್ಲೇಖಿಸಿ ವಾದ ಪ್ರತಿವಾದ ಎರಡೂ ಕೂಡ ನಡೀತು. ಹಾಗಾಗಿ ಇವತ್ತು ರೇವಣ್ಣ ಅವರಿಗೆ ಬೇಲ್ ಕೊಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಇವತ್ತು ಕೂಡ ವಿಚಾರಣೆಗೆ ಬರುತ್ತೆ. ಯಾಕೆ ಅಂತಂದ್ರೆ ರೇವಣ್ಣ ಅವರು ಏನು 4 ದಿನ ಪೊಲೀಸ್ ಕಸ್ಟಡಿಲಿದ್ರು, ಆ 4 ದಿನ ಪೊಲೀಸ್ ಕಸ್ಟಡಿಯಲ್ಲಿ ಕೂಡ SIT ಅಧಿಕಾರಿ ಕೇಳಿದಂತ ಯಾವೊಂದು ಪ್ರಶ್ನೆಗೂ ಕೂಡ ರೇವಣ್ಣ ಅವರು ಉತ್ತರ ಕೂಡ ನೀಡಿಲ್ಲ. ಅದಕ್ಕಿಂತ ಮುಂಚಿತವಾಗಿ ರೇವಣ್ಣನವ್ರನ್ನ 7 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಒಂದಷ್ಟು ವಿಚಾರಣೆ ಮಾಡಬೇಕಾಗಿದೆ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಮನವಿಯನ್ನು ಕೂಡ ಮಾಡಿದ್ರು. ಆದರೆ ನ್ಯಾಯಾಧೀಶರು ಕೇವಲ 4 ದಿನಗಳ ಮಾತ್ರ ಅವಕಾಶವನ್ನು ಕೂಡ ಕೇಳಿದ್ರು. ಆದರೆ ನಿನ್ನೆ SIT ಅಧಿಕಾರಿಗಳು ಕೋರ್ಟ್ಗೆ ಕೊಡಬೇಕಾ, ಇಲ್ಲಾಂತ ಜೈಲಿಗೆ ಕಳಿಸ್ಬೇಕಾ, ಇಲ್ಲಾಂತಂದ್ರೆ SIT ವಶಕ್ಕೆ ಪಡಬೇಕಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಯಾರು ಕೂಡ ವಕಾಲತನ್ನು ಕೂಡ ವಹಿಸಿಲ್ಲ. ಹೀಗಾಗಿ ರೇವಣ್ಣ ಅವರು ನೇರವಾಗಿ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಯಿತು. ಇನ್ನೂ ಕೂಡ ಪ್ರಜ್ವಲ್ ಅವರು ಕೂಡ ಇನ್ನೂ ಕೂಡ ನಾಪತ್ತೆಯಾಗಿದ್ದಾರೆ, ವಿದೇಶದಲ್ಲಿದ್ದಾರೆ. ಅವರು ಸಿಗೋವರೆಗೂ ಮತ್ತೆ ಅವರು ಏನಾದರೂ ಒಂದು ವೇಳೆ ಶಾಸಕ ರೇವಣ್ಣ ಅವರಿಗೆ ಬೇಲ್ ಕೊಟ್ಟು ಆಚೆ ಬಂದರೆ ಏನು ಪ್ರಮುಖ ಮುಖ್ಯ ಆರೋಪಿಯಾಗಿರುವಂಥ ಪ್ರಜ್ವಲ್ ರೇವಣ್ಣ ಅವರು ಮತ್ತೊಂದಷ್ಟು ಸಾಕ್ಷಿಗಳನ್ನು ನಾಶ ಮಾಡುವಂಥ ಸಾಧ್ಯತೆ ಇದೆ. ಮತ್ತು ಅವರು ವಿದೇಶದಲ್ಲಿದ್ದರೂ ಕೂಡ ಇನ್ನೂ ಕೂಡ ವಿಚಾರಣೆಗೆ ಬಂದಿಲ್ಲ. ಅವರು ಅವರು ನೋಟಿಸ್ ಕೊಟ್ಟಂತೆ ಏನು ಪ್ರಜ್ವಲ್ ರೇವಣ್ಣ ಅಂತ ಅವರ ಕೊಟ್ಟಿರುವಂಥ ನೋಟಿಸ್ ಸಮಯ ಕೂಡ ಈಗಲೇ ಮುಕ್ತಾಯ ಇದೆ, ಆದರೂ ಕೂಡ ಬರ್ತಿಲ್ಲ. ಹೀಗಾಗಿ ಸಾಕ್ಷಿ ನಾಶ ಮತ್ತು ಮಗನ ಸಂರಕ್ಷಣೆಗೆ ಕೂಡ ಇವರು ಕೂಡ ಎಲ್ಲ ಒಂದು ಕಡೆ ಒಂದಾಗ್ತಾರೆ. ಹೀಗಾಗಿ ರೇವಣ್ಣ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಬೇಲ್ ಕೊಡುವುದು ಬೇಡ ಅಂತ ಹೇಳ್ಬಿಟ್ಟು SIT ಅಧಿಕಾರಿ ಇವತ್ತು ಕೂಡ ವಾದವನ್ನು ಮಂಡನೆ ಮಾಡ್ತಾರೆ. ಹಾಗಾಗಿ ರೇವಣ್ಣ ಅವರಿಗೆ ಇವತ್ತು ಕೂಡ ಎಲ್ಲ ಒಂದು ಕಡೆ ಅವರಿಗೆ ಜೈಲು ಊಟ ಗ್ಯಾರಂಟಿ, ಇಲ್ಲವಾದರೆ SIT ಅಧಿಕಾರಿಗಳು ಮತ್ತೊಂದಷ್ಟು ದಿನಗಳ ಕಾಲ ವಿಚಾರಣೆಗೆ ಸಂಬಂಧಪಟ್ಟಂತೆ ಅವರು ವಶಕ್ಕೆ ಪಡೆಯುವಂಥ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ರೇವಣ್ಣ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ರಿಲೀಫ್ ಸಿಗೋದು ಸದ್ಯಕ್ಕೆ ಕಷ್ಟ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಅಶ್ವಿನಿ. ಓಕೆ ಶಶಿಧರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.